ನಮಸ್ಕಾರ, TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ಇವತ್ತಿನ TV9 ಗ್ಯಾಜೆಟ್ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ವಿಡಿಯೋದಲ್ಲಿ ನಾನು ನಿಮಗೆ HP Chromebook ಹೊಸ ಲ್ಯಾಪ್ಟಾಪನ್ನು ಅನ್ಬಾಕ್ಸ್ ಮಾಡಿ ಅದರ ಸ್ಪೆಷಾಲಿಟಿ ಏನಿದೆ, ಈ ಬಾಕ್ಸ್ ಒಳಗೆ ಏನೇನಿದೆ, ಈ ಲ್ಯಾಪ್ಟಾಪ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. HP ಅವರು ಈ Chromebook ಸೀರೀಸ್ನಲ್ಲಿ ಲಾಂಚ್ ಮಾಡಿರುವಂಥ 15.6 ಇಂಚಸ್ ಡಿಸ್ಪ್ಲೇ ಇರುವಂಥ ಲ್ಯಾಪ್ಟಾಪ್ ಇದು. ತುಂಬ ಸ್ಟೂಡೆಂಟ್ಸ್ಗೆಲ್ಲ ತುಂಬ ಹೆಲ್ಪ್ ಆಗುವಂಥ ಒಂದು ಕಾನ್ಫಿಗರೇಷನ್ ಇರುವಂಥ ಮತ್ತು ಈಸಿ ಪ್ರೈಸಿಂಗಲ್ಲಿ ಸಿಗುವಂಥ ಹಾಗೆ ಒಂದು ಸಿಂಪಲ್ ಕಾನ್ಫಿಗರೇಷನ್ ಇರುವಂಥ ಲ್ಯಾಪ್ಟಾಪ್ ಅನ್ನೋದಕ್ಕಿಂತಲೂ ಇದು Chromebook ಅಂತಲೇ ಹೇಳ್ಬೋದು. ಯಾಕಂದರೆ ಗೂಗಲ್ನ ಕ್ರೋಮ್ OS ಯೂಸ್ ಮಾಡಿಕೊಂಡು ಈ ಲ್ಯಾಪ್ಟಾಪ್ ವರ್ಕ್ ಆಗುತ್ತೆ. HP ಅವರದ್ದು ಮಾತ್ರ ಅಲ್ಲ, ಬೇರೆ ಕಂಪನಿಗಳದ್ದು ಕೂಡ Chromebook ಬರುತ್ತೆ. ಬಟ್ HP ಅವರು ನಮಗೆ ರಿವ್ಯೂಗೆ ಕಳಿಸ್ಕೊಟ್ಟಿರುವಂಥ ಈ ಲ್ಯಾಪ್ಟಾಪ್ HP Chromebook ಇದು ಮಾಡೆಲ್ ನಂಬರ್ ಬಂದುಬಿಟ್ಟು 15ANA008TU. ಇದರಲ್ಲಿ ಇಂಟೆಲ್ನ ಸೆಲೆರಾನ್ ಪ್ರೊಸೆಸರ್ ಇದೆ. ಅದರ ಜೊತೆಗೆ 4GB ರ್ಯಾಮ್ ಮತ್ತು 128GB SSD ಹಾರ್ಡ್ ಡಿಸ್ಕನ್ನು ಇರುವಂಥದ್ದು. ಜೊತೆಗೆ ಗೂಗಲ್ನ ಕ್ರೋಮ್ OS 64 ಸಪೋರ್ಟ್ ಇದೆ. 15.6 ಇಂಚಸ್ನ HD LED ಡಿಸ್ಪ್ಲೇ ಕೂಡ ಇದೆ. ಈ ಬಾಕ್ಸನ್ನು ನಾನೀಗ ಓಪನ್ ಮಾಡ್ತಾ ಇದ್ದೇನೆ. ಜೊತೆಗೆ ಬಾಕ್ಸ್ ಒಳಗೆ ಏನೇನಿದೆ, ಈ Chromebookನ್ನು ನೀವು ಯಾವ ರೀತಿ ಯೂಸ್ ಮಾಡ್ಬೋದು, Chromebookನ ಸೆಟಪ್ ಯಾವ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೇನೆ. HP Chromebook ಸೀರೀಸ್ನಲ್ಲಿ ಲಾಂಚ್ ಮಾಡಿರುವಂಥ 15.6 ಇಂಚಸ್ನ ಈ Chromebookನ್ನು ನಾನೀಗ ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ. ಬಾಕ್ಸ್ ಓಪನ್ ಮಾಡ್ತಿದ್ದಾಗೆ Chromebook ಇದೆ, ಅದರ ಜೊತೆಗೆ ಪವರ್ ಕಾರ್ಡ್ ಮತ್ತು ಅಡಾಪ್ಟರ್ ಇದೆ. HP 15.6 Chromebook ಒಂದು ಸಿಂಪಲ್ ಡಿಸೈನ್, ಒಂದು ಮ್ಯಾಟ್ ಫಿನಿಶ್ನ ಕಲರ್ ಕೂಡ ಇದೆ. ಇಲ್ಲಿ HP ಲೋಗೋ ಮತ್ತು ಗೂಗಲ್ನ Chromebook OSನ ಒಂದು ಲೋಗೋ ಕೂಡ ಇಲ್ಲಿ ಇದೆ. ಈ ಲ್ಯಾಪ್ಟಾಪನ್ನು ನಾನೀಗ ಆನ್ ಮಾಡ್ತಾ ಇದ್ದೇನೆ. HP Chromebookನಲ್ಲಿ ಈ ಫುಲ್ ಕೀಬೋರ್ಡ್ ಲೆಂತನ್ನೇ ಕೊಟ್ಟಿದ್ದಾರೆ. ನ್ಯೂಮರಿಕ್ ಕೀಪ್ಯಾಡ್ ಕೂಡ ಇದೆ. ಓಪನ್ ಮಾಡ್ತಿದ್ದಾಗೆ ವೆಲ್ಕಮ್ ಟು ಯುವರ್ Chromebook ಅಂತ ಇದು ಕಾಣಿಸ್ಕೊಳ್ಳುತ್ತೆ. ಈ Chromebookನ ಸ್ಪೆಷಾಲಿಟಿ ಏನಂದರೆ, ಇದನ್ನು ನೀವು ಸೆಟಪ್ ಮಾಡಬೇಕಾಗಿಲ್ಲ, ಏನು ಮಾಡಬೇಕಾಗಿಲ್ಲ. OS ಅದರಲ್ಲಿ ಪ್ರೀ ಇನ್ಸ್ಟಾಲ್ ಆಗಿರುತ್ತೆ. ಜಸ್ಟ್ ನೀವು ಗೂಗಲ್ನ ಒಂದು Gmail ಐಡಿಯನ್ನು ಹಾಕಿ ಲಾಗಿನ್ ಆದರೆ ಸಾಕು. ನಿಮ್ಮ ಗೂಗಲ್ ID ಜೊತೆ ಸಿಂಕ್ ಆಗಿರುವಂಥ ಎಲ್ಲ ಡಿವೈಸ್ ಇರ್ಬೋದು, ಅದು ಕೂಡ ಇದರ ಜೊತೆ ಗೂಗಲ್ ಐಡಿಯಲ್ಲಿ ನೀವೇನೇನು ಸಿಂಕ್ ಮಾಡಿರ್ತೀರ, ಅಂದರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಇರ್ಬೋದು, ಇಮೇಲ್ ID ಇರ್ಬೋದು, ಅಥವಾ ಬೇರೆ ಯಾವುದಾದ್ರೂ Gmail ರಿಲೇಟೆಡ್ ವರ್ಕ್ ಇರ್ಬೋದು, ಅದೆಲ್ಲ ನಿಮಗೆ ಈ Chromebookಲ್ಲಿ ಕೂಡ ಸಿಗುತ್ತೆ. ಈ Chromebook ಸ್ಪೆಷಾಲಿಟಿ ಏನಂದರೆ, ವಿದಿನ್ 10 ಸೆಕೆಂಡ್ಸ್ ಅಂದರೆ ಮ್ಯಾಕ್ಸಿಮಮ್ 7 to 8 ಸೆಕೆಂಡ್ಸಲ್ಲಿ ಇದು ಬೂಟ್ ಆಗಿ ಆನ್ ಆಗುತ್ತೆ. ಜಾಸ್ತಿ ಟೈಮ್ ಏನು ತಗೊಳ್ಳೋದಿಲ್ಲ. ಬೇರೆ ಸಿಸ್ಟಮ್ಸ್ ಆದರೆ ನಿಮಗೆ ಅದು ಆನ್ ಆಗೋದಕ್ಕೆ ಕೆಲವೊಂದಷ್ಟು 1-2 ನಿಮಿಷ ಎಲ್ಲ ತಗೊಳ್ಬೋದು. ಆದರೆ ಈ Chromebookನಲ್ಲಿ ಸ್ಪೆಷಾಲಿಟಿ ಏನಂದರೆ, ಇನ್ಸ್ಟೆಂಟ್ ವಿದಿನ್ 5 to 6 ಸೆಕೆಂಡ್ಸಲ್ಲಿ ಆನ್ ಮಾಡ್ತಿದ್ದಾಗೆ ಬೂಟ್ ಆಗಿ ನಿಮಗೆ ಮೆನು ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಜೊತೆಗೆ ಅಪ್ಲಿಕೇಶನ್ಸ್ ನಿಮಗೆ ಆಂಡ್ರಾಯ್ಡ್ ಸ್ಮಾರ್ಟ್ಫೋನಲ್ಲಿ ಯಾವ ರೀತಿ ಅಪ್ಲಿಕೇಶನ್ಸನ್ನು ಯೂಸ್ ಮಾಡ್ತೀರೋ ಅದೇ ರೀತಿ ಸಿಂಪಲ್ ಆಗಿರೋಂಥ ಎಕ್ಸ್ಪೀರಿಯನ್ಸು. ಜಸ್ಟ್ ನೀವು ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿಂದ ನಿಮಗೆ ಬೇಕಾಗಿರೋ ಅಪ್ಲಿಕೇಶನ್ಸನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಇಲ್ಲಿ ಇವಾಗ ನಾನು ನಿಮಗೆ ಅಪ್ಲಿಕೇಶನ್ಸನ್ನು ತೋರಿಸ್ತಾ ಇದ್ದೇನೆ. ಈ ಸೆಟ್ಟಿಂಗ್ಸ್ ಕೂಡ ತುಂಬ ಸಿಂಪಲ್ ಆಗಿ ಇದೆ. ಇದರಲ್ಲಿ ನಿಮ್ಮ ಆಂಡ್ರಾಯ್ಡ್ ಸ್ಮಾರ್ಟ್ಫೋನಲ್ಲಿ ಯಾವ ರೀತಿ ಸೆಟ್ಟಿಂಗ್ಸ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೋ ಅದೇ ರೀತಿಯಾದಂಥ ಒಂದು ಸೆಟ್ಟಿಂಗ್ಸ್ ಕೂಡ ಇದರಲ್ಲಿ ಇರುತ್ತೆ. ಉಳಿದಂತೆ ನೀವು ಸ್ಮಾರ್ಟ್ಫೋನಲ್ಲಿ ಯಾವ ರೀತಿ ಸೆಟಪ್ಪನ್ನು ಮಾಡಿಕೊಳ್ತೀರೋ ಅದೇ ರೀತಿ ಸೆಟ್ಟಿಂಗ್ಸ್ ಆಪ್ಷನ್ಸ್ ಕೂಡ ಈ Chromebookಲ್ಲಿ ಇರುವಂಥದ್ದು. ಹಾಗಾಗಿ ಯಾರು ಕೂಡ ಇದೊಂದು ಫೋನ್ ಯೂಸ್ ಗೊತ್ತಿದೆ ಅಂತಿದ್ರೆ ಸಿಂಪಲ್ಲಾಗಿ Chromebookನ್ನು ಯೂಸ್ ಮಾಡ್ಬೋದು. ಅದಕ್ಕೆ ಯಾವುದೇ ಸ್ಪೆಷಲ್ ನಿಮಗೆ ಟ್ರೈನಿಂಗ್ ಯಾವುದು ಬೇಕಾಗಿರೋದಿಲ್ಲ. ಜೊತೆಗೆ ಒಂದು ಲೈಟ್ ವೆಯ್ಟ್ ಕೂಡ ಇದರ ಸ್ಪೆಷಾಲಿಟಿ. ಈ Chromebook 15.6 HP Chromebookನ ಈ ವೆಯ್ಟ್ 1 kg 70 ಗ್ರಾಮ್ ಇದೆ. ತುಂಬ ಸಿಂಪಲ್ ಆಗಿರುವಂಥ ಒಂದು ಡಿವೈಸ್ ಕೂಡ, ಯಾಕೆಂದರೆ ಒಂದು ಸಿಂಪಲ್ USB Type-C ಪೋರ್ಟ್ ಮತ್ತು USB-A ಪೋರ್ಟು. ಈ ಭಾಗದಲ್ಲಿ ನೋಡಿದರೆ SD ಕಾರ್ಡ್ ರೀಡರ್ ಕೂಡ ಇದೆ. ಸಣ್ಣ ಮೆಮೊರಿ ಕಾರ್ಡನ್ನು ಇದು ಡೈರೆಕ್ಟಾಗಿ ಇನ್ಸರ್ಟ್ ಮಾಡಿ ನೀವು ಯೂಸ್ ಮಾಡ್ಬೋದು. ಜೊತೆಗೆ Type-C ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಅದರ ಜೊತೆಗೆ ಇದರಲ್ಲಿ ಯೂಸ್ ಮಾಡಿಕೊಂಡು ನಾವು ಚಾರ್ಜ್ ಕೂಡ ಮಾಡ್ಕೊಳ್ಬೋದು. ಬ್ಯಾಕ್ ಸೈಡಲ್ಲಿ 2 ಸ್ಪೀಕರ್ಸನ್ನು ಕೊಟ್ಟಿದ್ದಾರೆ. ಇಂಟೆಲ್ನ ಸೆಲೆರಾನ್ ಪ್ರೊಸೆಸರ್ನಿಂದ ಇದು ವರ್ಕ್ ಆಗುತ್ತೆ. ಜೊತೆಗೆ 4GB ರ್ಯಾಮ್ ಮತ್ತು 128GB SSD ಸ್ಟೋರೇಜ್ ಕೂಡ ಇದರಲ್ಲಿದೆ. ಉಳಿದಂತೆ ಈ ಟಚ್ ಪ್ಯಾಡ್ ಏನಿದೆ ಇದು ಸ್ವಲ್ಪ ವಿಸ್ತಾರವಾಗಿರೋದ್ರಿಂದ ನಿಮಗೆ ಈ ಡೇಟಾ ವರ್ಕ್ ಇರ್ಬೋದು ಅಥವಾ ಯಾವುದಾದ್ರೂ ವರ್ಕ್ ಏನಾದರೂ ಇದ್ದರೆ ತುಂಬ ಈಸಿಯಾಗಿ ನೀವು ಯೂಸ್ ಮಾಡಲಿಕ್ಕಾಗುತ್ತೆ. ಇದರಲ್ಲಿ ಆ್ಯಪ್ ಅಪ್ಡೇಟ್ ಇರ್ಬೋದು ಅಥವಾ OS ಅಪ್ಡೇಟ್ ಇರ್ಬೋದು, ಅದು ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಿರೋದ್ರಿಂದ ನಿಮಗೆ ವರ್ಕ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಆದರೆ ತುಂಬ ದೊಡ್ಡ ಒಂದು ಗ್ರಾಫಿಕ್ಸ್ ವರ್ಕ್ ಅದನ್ನು ನೀವು ಏನಾದರೂ ಯೂಸ್ ಮಾಡ್ತೀರಂದರೆ, ವಿಡಿಯೋ ಎಡಿಟಿಂಗ್ ಇರ್ಬೋದು, ಫೋಟೋ ಎಡಿಟಿಂಗು ಅಥವಾ ಯಾವುದಾದ್ರೂ ದೊಡ್ಡ ವಿಡಿಯೋ ಗೇಮ್ ಇರ್ಬೋದು, ಅದಕ್ಕೆಲ್ಲ ಈ Chromebook ಅಷ್ಟು ಯೂಸ್ ಆಗೋದಿಲ್ಲ. ಯಾಕೆಂದರೆ ತುಂಬ ಗ್ರಾಫಿಕ್ಸ್ಗೆ ಈ
ಸೂಟ್ ಆಗುವಂಥ ಸಿಸ್ಟಮ್ ಇದಲ್ಲ. ಬಟ್ ಬೇಸಿಕ್ ವರ್ಕ್ಗೆ ಸಿಂಪಲ್ ಪೇಪರ್ ವರ್ಕು, ಪ್ರಾಜೆಕ್ಟ್ ವರ್ಕು, PPT, ಪವರ್ ಪಾಯಿಂಟ್ ಮಾಡುವಂಥದ್ದು ಅಥವಾ ಸ್ಕೂಲ್ ಪ್ರಾಜೆಕ್ಟು ಅಂಥದ್ದಕ್ಕೆಲ್ಲ ಈ ಕ್ರೋಮ್ಬುಕ್ ತುಂಬಾ ಈಸಿ. ಯಾಕೆಂದರೆ ಟ್ಯಾಬ್ಲೆಟ್ನ ಹಾಗೆ ಒಂದು ಈ ಲ್ಯಾಪ್ಟಾಪ್ನ ಒಂದು ಕೀಬೋರ್ಡ್ ಡಿಸೈನ್ ಕೂಡ ಫುಲ್ ಪ್ಲೇಟ್ ಕೀಬೋರ್ಡ್ ಇರೋದ್ರಿಂದ ನಿಮಗೆ ನ್ಯೂಮರಿಕ್ ಕೀಪ್ಯಾಡ್ ಕೂಡ ಇಲ್ಲಿ ಸಿಗುತ್ತೆ, ಜೊತೆಗೆ ಒಂದಷ್ಟು ಶಾರ್ಟ್ ಕಟ್ ಕೀ ಕೂಡ ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ಬ್ರೌಸಿಂಗ್ ಮತ್ತು ಆನ್ಲೈನಲ್ಲಿ ವರ್ಕ್ ಮಾಡುವವರಿಗೆ ಈ ಕ್ರೋಮ್ಬುಕ್ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಕ್ರೋಮ್ಬುಕ್ನಲ್ಲಿರುವಂಥ ಒಂದು ಸೌಂಡ್ ಎಫೆಕ್ಟ್ ಇರ್ಬೋದು ಅಥವಾ ಈ ಡಿಸ್ಪ್ಲೇ ಕ್ಲಾರಿಟಿ ಇರ್ಬೋದು ತುಂಬಾ ಚೆನ್ನಾಗೇ ಇದೆ. ಯಾಕೆಂದರೆ ಬೇರೆ ಇದಕ್ಕೆ ಕಂಪೇರ್ ಮಾಡಿದರೆ ಎರಡು ಕಡೆಯಿಂದ ಸರೌಂಡ್ ಸೌಂಡ್, ಡಾಲ್ಬಿ ಆ ಥರ ಒಂದು ಸರೌಂಡ್ ಸೌಂಡ್ ಕೂಡ ಬರುತ್ತೆ. ಜೊತೆಗೆ ಡಿಸ್ಪ್ಲೇ ಕ್ಲಾರಿಟಿ ಕೂಡ ತುಂಬಾ ನಾವು ನೋಡ್ತಾ ಇರ್ಬೋದು ಸ್ಕ್ರೀನಲ್ಲಿ, ತುಂಬ ರಿಚ್ ಆಗಿ ತುಂಬ ಡೀಟೇಲ್ ಆಗಿ ಕಾಣಿಸ್ತಾ ಇದೆ. ಜೊತೆಗೆ ಇಲ್ಲಿ ಕೊಟ್ಟಿರುವಂಥ ಡಾಕ್ಯುಮೆಂಟ್ ಸ್ಕ್ಯಾನ್ ಮಾಡಲಿಕ್ಕಿರ್ಬೋದು, ಫೋಟೋ ತಗೊಳ್ಳಿಕ್ಕಿರ್ಬೋದು ಅಥವಾ ಯಾವುದಾದ್ರು ವೀಡಿಯೋ ರೆಕಾರ್ಡಿಂಗ್ ಮಾಡಲಿಕ್ಕೆ ಅಥವಾ ಮೀಟಿಂಗ್ ಅಟೆಂಡ್ ಮಾಡಲಿಕ್ಕೆಲ್ಲ ತುಂಬ ಇದು ಹೆಲ್ಪ್ ಆಗುತ್ತೆ. ಗೂಗಲ್ನ ಪ್ಲೇಸ್ಟೋರ್ಗೆ ಹೋಗಿ ಅದರಲ್ಲಿ ಮೇಲೆ ಕಾಣಿಸುವಂಥ ಕೆಟಗರಿಯಲ್ಲಿ ಕ್ರೋಮ್ಬುಕ್ ಅಂತ ಸೆಲೆಕ್ಟ್ ಮಾಡಿ, ಇಲ್ಲಿ ಸೆಲೆಕ್ಟ್ ಮಾಡಿದರೆ ನಿಮಗೆ ಕ್ರೋಮ್ಬುಕ್ಗೆ ವರ್ಕ್ ಆಗುವಂಥದ್ದು ಒಂದು ಸಾಕಷ್ಟು ಅಪ್ಲಿಕೇಶನ್ಸ್ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ನಿಮಗೆ ಬೇಕಾಗಿರುವಂಥ ಅಪ್ಲಿಕೇಶನ್ಸನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಸ್ಮಾರ್ಟ್ಫೋನಲ್ಲಿ ನೀವು ಯಾವ ರೀತಿ ವರ್ಕ್ ಮಾಡ್ತೀರಾ ಅದೇ ಥರ ಕ್ರೋಮ್ಬುಕ್ಕಲ್ಲಿ ಕೂಡ ವರ್ಕ್ ಮಾಡಲಿಕ್ಕೆ ಆಪ್ಷನ್ ಇದೆ. ಜೊತೆಗೆ ಕ್ರೋಮ್ಬುಕ್ಕಲ್ಲಿ ನೀವು ವರ್ಕ್ ಮಾಡಿರೋದನ್ನು ಸ್ಮಾರ್ಟ್ಫೋನಲ್ಲಿ ಅದೇ ಗೂಗಲ್ ID ಹಾಕಿ ರಿಜಿಸ್ಟರ್ ಆಗಿರೋ ಸ್ಮಾರ್ಟ್ಫೋನ್ ಆಗಿದ್ದರೆ ಅಲ್ಲೂ ಕಂಟಿನ್ಯೂ ಮಾಡ್ಬೋದು. ಅಲ್ಲಿ ವರ್ಕ್ ಮಾಡಿರೋದನ್ನು ಇಲ್ಲಿ ಕೂಡ ಕಂಟಿನ್ಯೂ ಮಾಡಿ ಶೇರ್ ಮಾಡಿಕೊಳ್ಳುವಂಥ ಆಪ್ಷನನ್ನು ಕೂಡ HP ಕ್ರೋಮ್ಬುಕ್ಕಲ್ಲಿ ಕೊಟ್ಟಿದ್ದಾರೆ. HP ಕ್ವಿಕ್ ಡ್ರಾಪ್ ಎನ್ನುವಂಥ ಒಂದು ಅಪ್ಲಿಕೇಶನ್ಸ್ ಕೂಡ ಇದೆ. ಈ ಅಪ್ಲಿಕೇಶನ್ಸನ್ನು ಯೂಸ್ ಮಾಡಿಕೊಂಡು ನೀವು ಸ್ಮಾರ್ಟ್ಫೋನ್ ಮತ್ತು ಈ ಲ್ಯಾಪ್ಟಾಪನ್ನು ಅಥವಾ ಈ ಕ್ರೋಮ್ಬುಕ್ಕನ್ನು ಕನೆಕ್ಟ್ ಮಾಡಿ ಅದರ ಜೊತೆ ನೀವು ವರ್ಕನ್ನು ಕಂಟಿನ್ಯೂ ಮಾಡಲಿಕ್ಕೆ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಇದಿಷ್ಟು ಈ ಗೂಗಲ್ ಕ್ರೋಮ್ OSನಿಂದ ವರ್ಕ್ ಆಗುವಂಥ HP ಕ್ರೋಮ್ಬುಕ್ನ ಸ್ಪೆಷಾಲಿಟಿ. ಜೊತೆಗೆ ಸೇಫ್ಟಿ ಫೀಚರ್ಸ್ಗೆ ಅಥವಾ ಈ ಕ್ಲೌಡ್ ಸ್ಟೋರೇಜ್ಗೆ ಇರ್ಬೋದು ಗೂಗಲ್ ಕ್ರೋಮ್ಬುಕ್ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಗೂಗಲ್ನವರು ಟೈಮ್ ಟು ಟೈಮ್ ಅಪ್ಡೇಟನ್ನು ರಿಲೀಸ್ ಮಾಡಿ ಏನಾದರೂ ಇಶ್ಯೂಸ್ ಇದ್ರೆ ಅದನ್ನು ಸಾಲ್ವ್ ಮಾಡ್ತಾ ಇರ್ತಾರೆ. ಹಾಗೆ ಈ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಇರೋದ್ರಿಂದ, ಬಜೆಟ್ ಫ್ರೆಂಡ್ಲಿ ಕೂಡ ಆಗಿರೋದ್ರಿಂದ ಆನ್ಲೈನ್ ಕ್ಲಾಸಸ್ಗೆ ಇರ್ಬೋದು ಅಥವಾ ವರ್ಕ್ ಫ್ರಮ್ ಹೋಮ್ ಸಣ್ಣ ಕೆಲಸ ಏನಾದರೂ ಡಾಟಾ ಎಂಟ್ರಿ, ಯಾವುದು ವರ್ಡ್ ಫೈಲು ಆ ಥರ ಅಥವಾ ಸ್ಪ್ರೆಡ್ಶೀಟು, ಎಕ್ಸೆಲ್ ಶೀಟು ವರ್ಕ್ ಮಾಡುವಂಥವರಿಗೆಲ್ಲ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಭಾಳಷ್ಟು ಅಪ್ಲಿಕೇಶನ್ಸ್ಗಳು ಗೂಗಲ್ ಪ್ಲೇಸ್ಟೋರ್ ಮೂಲಕ ನಿಮಗೆ ಫ್ರೀಯಾಗಿ ಸಿಗೋದ್ರಿಂದ ಜಾಸ್ತಿ ನೀವು ಈ ವಿಂಡೋಸ್ನಲ್ಲಿರ್ಬೋದು ಅಥವಾ ಮ್ಯಾಕ್ ಸಿಸ್ಟಮ್ಗಳಲ್ಲಿ ನೀವು ಪೇ ಮಾಡಿ ಪರ್ಚೇಸ್ ಮಾಡಿ ಯೂಸ್ ಮಾಡುವಂಥ ಅಪ್ಲಿಕೇಶನ್ಸ್ ಇರ್ಬೋದು, ಆ ಥರ ಯಾವುದು ಕಷ್ಟ ಇರೋದಿಲ್ಲ. ಲಿನಕ್ಸ್ ಅಪ್ಲಿಕೇಶನ್ಸ್ಗಳನ್ನು ಕೂಡ ನೀವು ಕ್ರೋಮ್ಬುಕ್ಕಲ್ಲಿ ಯೂಸ್ ಮಾಡಲಿಕ್ಕೆ ಆಪ್ಷನ್ಸ್ ಇದೆ. ಜೊತೆಗೆ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ. HP ಕ್ರೋಮ್ಬುಕ್ನ ಈ 15 ಇಂಚ್ ಡಿಸ್ಪ್ಲೇ ಇರುವಂಥ ಈ ಮಾಡೆಲ್ನ ಒಂದು MRP ಪ್ರೈಸು ಅಂದರೆ ಬಾಕ್ಸ್ ಪ್ರೈಸು 30,016 ರುಪೀಸ್. ನಿಮಗೆ ಆನ್ಲೈನಲ್ಲಿ ಮತ್ತು HP ಆನ್ಲೈನ್ ಸ್ಟೋರಲ್ಲಿ ಅಥವಾ ಬೇರೆ ಕಾಮರ್ಸ್ ಸ್ಟೋರಲ್ಲಿ ಅದಕ್ಕಿಂತ ಕಡಿಮೆ ಬೆಲೆಗೆ ಕೂಡ ಸಿಗುತ್ತೆ. ಜೊತೆಗೆ ಆನ್ಲೈನ್ ಡಿಸ್ಕೌಂಟ್ ಆಫರ್ ಇರ್ಬೋದು, ಕ್ಯಾಶ್ ಬ್ಯಾಕ್ ಕೂಡ ಸೇರಿಸಿದರೆ ನಿಮಗೆ ಇನ್ನೊಂದಷ್ಟು 2-3,000 ಸೇವ್ ಕೂಡ ಆಗ್ಬೋದು. ಬಜೆಟ್ ಫ್ರೆಂಡ್ಲಿ ಆಗಿ ಕೂಡ ಇರುತ್ತೆ. ಜೊತೆಗೆ ಈಸಿಯಾಗಿ ಕ್ಯಾರಿ ಮಾಡಲಿಕ್ಕೆ ಕೂಡ ಹ್ಯಾಂಡಿ ಆಗಿದೆ, ತುಂಬ ವೆಯ್ಟ್ ಏನಿರೋದಿಲ್ಲ. ಸ್ಕೂಲ್ ಬುಕ್ ಥರನೇ 1 kg 70 ಗ್ರಾಮ್ ತೂಕ ಇರುವಂಥ ಈ ಲ್ಯಾಪ್ಟಾಪ್. ಜೊತೆಗೆ ಬ್ಯಾಟ್ರಿ ಬ್ಯಾಕಪ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಆಲ್ ಡೇ ವರ್ಕ್ ಮಾಡಲಿಕ್ಕೆ ಕೂಡ ಈಸಿಯಾಗಿರುತ್ತೆ. TV9ನ ಡಿಜಿಟಲ್ ಗ್ಯಾಜೆಟ್ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ವೀಡಿಯೋದಲ್ಲಿ ನಾನು ಇವತ್ತು ನಿಮಗೆ HP ಕ್ರೋಮ್ಬುಕ್ ಸೀರೀಸ್ನ ಹೊಸ ಮಾಡೆಲ್ನ ಒಂದು 15 ಸೀರೀಸ್ HP ಕ್ರೋಮ್ಬುಕ್ಕನ್ನು ಅನ್ಬಾಕ್ಸ್ ಮಾಡಿ ಅದರ ಸ್ಪೆಷಾಲಿಟಿ ಏನಿದೆ, ಯಾವ ರೀತಿ ಯೂಸ್ ಮಾಡ್ಬೋದು, ನಿಮ್ಗೆ ಯಾವ ರೀತಿ ವರ್ಕ್ ಆಗುತ್ತೆ, ಅದರಿಂದ ನಿಮಗೆ ಯಾವ ರೀತಿ ಬೆನಿಫಿಟ್ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇನೆ. ಮುಂದಿನ ಅನ್ಬಾಕ್ಸಿಂಗ್ ಮತ್ತು ಗ್ಯಾಜೆಟ್ ರಿವ್ಯೂ ವಿಡಿಯೋದಲ್ಲಿ ನಾನೊಂದು ಹೊಸ ಗ್ಯಾಜೆಟ್ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಅದನ್ನು ಅನ್ಬಾಕ್ಸ್ ಮಾಡಿ ನಿಮಗೆ ಅದರ ಸ್ಪೆಷಾಲಿಟಿ ಏನಿದೆ ಅದನ್ನು ತೋರಿಸ್ಕೊಡ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ TV9 ನ್ಯೂಸ್.